ನೋಡಿ ಕೈಸ್ ಎಂಥದ್ದು ಆಯ್ತಂತೆ. ಎಂತಾಯ್ತು ಮೇಡಮ್? ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಇವರು ನೋಡು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಸೊ ಬೆಳಗ್ಗಿನ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಸಂಡೇ, ನಾನು ಸ್ವಲ್ಪ ಲೇಟಾಗಿ ಎದ್ದೆ ಇವತ್ತು. ಫ್ಯಾನ್ ತಿರುಗ್ತಾ ಇದೆ, ಹಾಗೆ ನಿಮಗೆ ಸ್ವಲ್ಪ ಸೌಂಡ್ ಕೇಳಬಹುದು ನೋಡಿ. ಬೆಳಿಗ್ಗೆ ಚೆನ್ನಾಗಿ ಬಿಸಿಲಿದೆ ನೋಡಿ, ಇವತ್ತು ತುಂಬ ಚೆನ್ನಾಗಿ ಬಿಸಿಲಿದೆ. ನೋಡೋಣ ಎಷ್ಟು ಹೊತ್ತು ಬಿಸಿಲಿರ್ತದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಬರ್ತಾ ಇದೆ ನಮ್ಮ ಕಡೆ. ನಿಮ್ಮ ಕಡೆ ಹೇಗೆ ಬರ್ತಾ ಇದೆಯಾ ಮಳೆ? ನೋಡಿ, ನನ್ನ ಕಣ್ಣು ಈಗಲೂ ನಿದ್ದೆಯಿಂದ ಎದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಹೌದು, ನಾನು ಇನ್ನು ಸ್ವಲ್ಪ ಹೊತ್ತಾಯಿತು ಅಷ್ಟೇ ಎದ್ದು. ಇನ್ನೂ ಕೆಲಸ ಸ್ಟಾರ್ಟ್ ಮಾಡಬೇಕಷ್ಟೇ. ಒಳಗಡೆ ಇನ್ನೂ ಕೂಡ ಹೋಗಲಿಲ್ಲ, ಇನ್ನೂ ಹೋಗಬೇಕಷ್ಟೇ. ನಾನು ಇವತ್ತು ಸಂಡೇ ಸ್ವಲ್ಪ ಜಾಸ್ತಿನೇ ಮಲಗಿದೆ. ಸೊ ನೋಡೋಣ, ಇವರು ಏನೋ ಕೆಲಸ ಮಾಡ್ತೇನೆ ಅಂತ ಆ ಕಡೆ ಹೋದರು. ನೋಡಿ ಎಷ್ಟು ಹಸಿರಾಗಿದೆ ನೋಡಿ. ಪಚ ಪಚ ಆತಿನ್ ತುಲೆಗೆ ಒಂದು ಮಳೆ ಬಿತ್ತು ನೋಡಿ, ಎಷ್ಟು ಗ್ರೀನ್ ಆಗಿದೆ. ಈಗ ನನಗೆ ತೆಂಗಿನಕಾಯಿ ಬೇಕಿತ್ತು. ಸೊ ಇದರಿಂದ ತೆಗಿಯೋಣ ಅಂಥೇಳಿ ಬಂದ್ವಿ. ಇದರಲ್ಲಿ ಇದೆ, ನೋಡೋಣ. ಇವರನ್ನೇ ಹೇಳ್ತಾ ಇದ್ದಾರೆ ತೆಗೀರಿ ಅಂತ. ನೋಡುವ ಹೇಗೆ ತೆಗಿತಾರೆ ಅಂತ ಗೊತ್ತಿಲ್ಲ. ಗುಂಟಿ ಇದೆ. ಅವು ನವಗೋ ಉಂಟು ಎನ್ನಂದಾಗಿ. ಗಂಟು ಗಂಟು ಬಿಡಂಗೆ ನಾಲ್ಕು ತೆಂಗಿನಕಾಯಿ ತೆಗೆದು, ಬಟ್ ಇದು ಎರಡರಲ್ಲಿ ನೀರಿಲ್ಲ, ಇದರೆರಡರಲ್ಲಿ ಇದೆ. ಈಗ ಮತ್ತೆ ಅಲ್ಲಿ ಹೋಗಿ ತೆಗಿತಾ ಇದ್ದಾರೆ ನೋಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ನೋಡಿ, ಅಪ್ಪ ಬೆಳಿಗ್ಗೆ ಕೆಲಸ ಮಾಡ್ತಿದ್ದಾರೆ. ಬಾಬಾ ದಾಯ್ ಅವಳು ತುಂಬ ಬಿಸಿಲುಂಟು ನೋಡಿ. ನಾನಿದ್ದೀನಿ. ಹಲೋ. ತಲಕೆ ನಾವು ತುಳುವಲ್ಲಿ ತಲಕೆ ಹೇಳೋದು. ನನ್ನ ವಾಯ್ಸ್ ಹೋಗಿದೆ, ನನಗೆ ಶೀತ. ಸಾಕಾಯ್ತು. ಬಿಸಿಲು ನೋಡಿ, ಬಿಸಿಲು ಉರಿತದೆ.
ಹಾಂ ಇದ್ದಾರೆ ಇದ್ದಾರೆ. ಇಲ್ಲಿ ಎಗ್ ಪದಾರ್ಥ ಆಯಿತು ನಂದು. ಇದು ಗಾಡಿಯ ಕಲರ್ ಇಲ್ಲಿ ಹೊಡಿತಾ ಇದೆ, ಈ ರೀತಿ ಇಲ್ಲ. ಎಗ್ ಪದಾರ್ಥ ಆಯಿತು. ಹಾಗೆ ಇಲ್ಲಿ ಟೀ ಆಗ್ತಾ ಇದೆ ನೋಡಿ. ಹಾಗೆ ಈ ಕಡೆಯಿಂದ ನಾನು ಇದು ಉದ್ದಿನ ದೋಸೆ. ಓಕೆ, ಚೂರು ಎದುರು ಪತ್ತು ಬಾಲ ನಾನ ಇರ್ತದೆ, ಇದು ಎದುರು ಪತ್ತು. ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಅವ್ರು ನನ್ನನ್ನು ನೋಡಿ ಏನಾದರೂ ಹೇಳ್ತಾರಾ ಅಂತ ಅಂದ್ಕೊಂಡೆ, ಬಟ್ ಅವರೇನು ಹೇಳಲಿಲ್ಲ. ನಿಮಗೆ ನನ್ನನ್ನು ನೋಡುವಾಗ ಎಂತ ಅನ್ನಿಸ್ತದೆ ಈಗ ನಾನು ಬಂದದ್ದು ನೋಡಿ? ಹಲೋ, ನನ್ನನ್ನೊಮ್ಮೆ ನೋಡಿ ಅಂತೆ ನೀವು. ಅದೇ ಅದೇ ನೀವು ಯಾಕೆ ಹೇಳಲಿಲ್ಲ ಅಂತ ನಾನು ಅಂದ್ಕೊಂಡೆ. ಅವ್ರು ಹೇಳ್ತಾ ಇದ್ದಾರೆ ನೀನೆಂಥ ಫ್ಯಾಷನ್ ಶೋಗೆ ಬಂದದ್ದ ಅಂತ. ಸೊ ನಾನು ನಿಮಗೆ ನನ್ನನ್ನು ತೋರಿಸ್ತೇನೆ ನಾನು ಹೇಗಿದ್ದೇನೆ ಅಂತ. ನಾನು ಈ ರೀತಿ ಇದ್ದೇನೆ. ಇವ್ರು ಹೇಳ್ತಾ ಇದ್ದಾರೆ ನೀನೆಂಥ ಫ್ಯಾಷನ್ ಶೋಗೆ ಬಂದದ್ದೆ ಇಲ್ಲಿ ಅಂತ. ಸೊ ಕೆಲಸ ಮಾಡಲಿಕ್ಕೆ ಅಂತ ಬಂದದ್ದು. ಮನೆ ಕೆಲಸ ಎಲ್ಲ ಮುಗೀತು. ಮತ್ತೆ ಒಂದು ಚಂದ ಮಾಡಿ ಒಂದು ಕೂದಲೆಲ್ಲ ಬಾಚಿಕೊಂಡು ಆಮೇಲೆ ಮುಖಕ್ಕೆ ಸ್ವಲ್ಪ ಪೌಡರೆಲ್ಲ ಹಾಕ್ಕೊಂಡು ಬಂದೆ. ಅದಕ್ಕೆ ಅವ್ರು ಹೇಳೋದು ನೀನೆಂಥ ಫ್ಯಾಷನ್ ಶೋಗೆ ಬಂದದ್ದ ಅಂತ ಹೇಳಿ. ಅಪ್ಪ ಕೆಲಸ ಮಾಡಿದ್ರಲ್ಲ, ಆಗ ನಾನು ಹೇಳಿದೆ ಕೆಲಸ ಮಾಡ್ತಿದ್ದಾರೆ ಅಂತ. ಈಗ ಅವರನ್ನು ನನ್ನನ್ನು ಕರೆದು ಅಮ್ಮ ಕೆಲಸ ಮಾಡ್ತಿದ್ದಾರೆ ವಿಡಿಯೋ ಮಾಡು ಅಂತ ಹೇಳ್ತಿದ್ದಾರೆ. ಅಮ್ಮನ ಕೆಲಸ ನೋಡಿ. ನಾನು ಫ್ಯಾಷನ್ ಶೋಗೆ ಹೊರಟದ್ದು ಅಂತ ಅವ್ರು ಹೇಳುದು. ಅದೇ ಇವರೆಲ್ಲ ಒಳ್ಳೆ ಹೊರಡಿ ಈಗ ಇದು ಕೆಲಸ ಮಾಡೋದು. ಅಲ್ಲ, ನನ್ನದು ಮನೆ ಒಳಗಿನ ಕೆಲಸ ಆಯಿತು. ಅದಂತ ಸ್ವಲ್ಪ ರೆಡಿ ಆಗಬೇಕಲ್ಲ, ಸ್ವಲ್ಪ ರೆಡಿ ಆಗಿ ನಂದು ಇಂಚ ಪುನಃ ಪಡಿಂಚೆ ನಂದು ಇಂಚ ಅಂದಲ್ಲ ಇರೋಲ್ಲ ಪಂಡಾರ್ನ ಮೇಲೆ ಉಂಟು ಈ ಇಂಚಿನ ಕೆಚ್ಚಿ ನೀನು ಪಂಡಾರ್ನ ಮೋಡ ನೋಡಿ ಭಾರಿ ಚಂದದ ಕ್ಲೌಡ್. ಬಟ್ ವೆದರ್ ತುಂಬ ಬಿಸಿ ಬಿಸಿ ಉಂಟು. ಮಳೆ ಬಂದ್ರೆ ಆಗುದಿಲ್ಲ, ಎಲ್ಲರಿಗೂ ತಲೆ ಬಿಸಿ. ಮಳೆ ಬಂದ್ರೆ ಆಗ್ತದೆ, ಯಾರು ಹೇಳಿದ್ದು ತಲೆ ಬಿಸಿ? ಯಾರು ಹೇಳಿದ್ದು? ಯಾರು ಇಷ್ಟಪಡ್ತಾರೆ ಮಳೆಯನ್ನು? ನಾನು. ಸ್ವಲ್ಪ ಮಂದಿ. ಹೌದಾ? ನಿಜವಾಗ್ಲೂ ಇಷ್ಟಪಡ್ತೀಯ ನೀನು ಮಳೆ? ಹೌದು. ತುಂಬಾ ಸರಿ ಮಳೆ ಬಂದ್ರೆ ಇದೊಂದು ಸಂತೆದ ಬರ್ಸ ಅಂತ ಹೇಳುದಿಲ್ವ ನೀನು? ಹಾಗೆ ಮತ್ತೆ ಹೇಳ್ತಾಳೆ ನೋಡಿ ಎಷ್ಟು ಚಂದದಲ್ಲಿ. ಮಳೆಯನ್ನು ಯಾರು ಅಷ್ಟು ಬೇಗ ಇಷ್ಟಪಡುದಿಲ್ಲ. ಯಾಕೆ ಗೊತ್ತುಂಟಾ? ಎಲ್ಲಿ ಕೂಡ ಹೋದ್ರು ಬಟ್ಟೆ ಎಲ್ಲ ಒದ್ದೆ ಆಗ್ತದೆ, ಬಟ್ಟೆ ಒಣಗುದಿಲ್ಲ, ಸ್ಮೆಲ್ ಬರ್ತದೆ ಬಟ್ಟೆ ಎಲ್ಲ. ಇವರು ಇಷ್ಟನ್ನು ಕ್ಲೀನ್ ಮಾಡಿ ಇಟ್ರಿ. ಇಲ್ಲಿ ಕ್ಲೀನ್ ಮಾಡೋದು ಹೇಗೆ ಅಂತ ನೀವು ಕೇಳ್ಬೋದು. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ನೋಡಿ ಈ ರೀತಿ ಕ್ಲೀನ್ ಮಾಡಬೇಕು. ನೋಡಿ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಹೀಗೆ. ನೋಡಿ ಇಷ್ಟ ಆಯ್ತು ನೋಡಿ ಇಲ್ಲಿ ಕ್ಲೀನ್ ಮಾಡಿ. ನಾನು ಕೇವಲ ಒಂದು ಮಾತ್ರ ಮಾಡಿದೆ. ಓ ಇದೇನಿದೆ ನೋಡಿ, ಅದು ನಾನು ಮಾಡಿರುವಂಥದ್ದು. ಮತ್ತು ಉಳಿದದ್ದೆಲ್ಲ ಅವ್ರು ಮಾಡಿದರು. ನನಗೆ ಒಂದನ್ನೇ ಕೊಟ್ಟಿದ್ದಾರೆ. ಓ ಇದು ನನಗೆ ಆಗ್ತಾ ಇಲ್ಲ, ನನಗೆ ಕೈ ನೋವು ಆಗ್ತಾ ಇದೆ. ಅವರಿಗೂ ಕೈ ನೋವಾಗ್ತಾ ಇರ್ಬೋದು, ಬಟ್ ಅವರು ಹೇಳುವುದಿಲ್ಲ ಅಷ್ಟೇ. Every single moment has led up to this one.
ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡೆವು. ಈಗ ನೋಡಿ ಮಳೆ ಬರ್ತಾ ಇದೆ. ಇವಳು ಇಲ್ಲಿ ನಿಂತುಕೊಂಡು ಸಿಡಿಲು ಬರ್ತಾ ಇದೆ ತುಂಬ ಜೋರಾಗಿ. ಇವತ್ತು ಇಷ್ಟ ಆಯಿತು ಕಟ್ಟಿ ಇಲ್ಲಿ ಹೀಗೆಲ್ಲ ವಿಚಿತ್ರ ವಿಚಿತ್ರ ಆಗಿದೆ. ನಮಗೆ ಇಲ್ಲಿ ಮಳೆ ಬಂದು ನಿಂತಿತ್ತು ಒಮ್ಮೆ. ಮಳೆ ಬಂದದ್ರಿಂದ ಈಗ ಕೆಲಸ ಮಾಡ್ಲಿಕ್ಕೆ ಆಯ್ತು. ಹೌದಾ? ಮಳೆ ಬಂದದ್ರಿಂದ ಈಗ ಕೆಲಸ ಮಾಡ್ಲಿಕ್ಕೆ ಆಯ್ತು. ಇಲ್ಲದಿದ್ರೆ ಆಗ್ತಿರ್ಲಿಲ್ಲ, ತುಂಬಾ ಬಿಸಿಲು ಜಾಸ್ತಿ ಬೀಳ್ತಾ ಇತ್ತು. ಹೌದು, ಈಗ ಸಂಜೆ ಹೌದಲ್ಲ, ಸಂಜೆ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ನೋಡಿ ಹೀಗೆ ಕಟ್ಟಿದ್ದಾರೆ. ಫೈನಲಿ ಮಾಡಿದೆವು. ಅಷ್ಟು ಖುಷಿ ಇದೆ ಈಗ ಮಾಡಿ ಆಯ್ತು ಅಂತ. ಯಾರು ಕೂಡ ಹೆಲ್ಪಿಗೆ ಮೊನ್ನೆಯಿಂದ ಇವರು ತುಂಬ ಜನರಿಗೆ ಕೇಳಿದ್ರು, ಬರಲಿಲ್ಲ. ಅದಕ್ಕೆ ಆಗುದಿಲ್ಲ ಅಂತ ಹೇಳುವ ಸೀನೇ ಇಲ್ಲ. ಅದಕ್ಕೆ ನಾವೇ ಮಾಡಿದೆವು. ಯಾಕೆ ಆಗುದಿಲ್ಲ ಅಂತ ಇಷ್ಟೇ ಮಾಡ್ಲಿಕ್ಕಿತ್ತು ನಮ್ಗೆ, ಬೇರೆ ಏನು ಮಾಡ್ಲಿಕ್ಕೆ ಇರ್ಲಿಲ್ಲ. ಕೆಲಸದವ್ರನ್ನ ಕರೆದು ಕೂಡ ಇದನ್ನೇ ಮಾಡ್ಲಿಕ್ಕೆ ಇದ್ದದ್ದು. ಬಟ್ ಅವ್ರು ಬರ್ಲಿಲ್ಲ, ನಾವು ಮಾಡಿದೆವು ಅಷ್ಟೇ. ಒಂಚೂರು ತಗೊಂಡು ಹಂಚ್ಕೊಂಡಿದ್ದೆ. ನಮ್ಮ ಅಜ್ಜಿ ಇಲ್ಲಿ ನಿಂತಿದ್ದಾರೆ. ಸೊ ಶೀಟ್ ಹಾಕಿ ಆಯ್ತು. ಎಷ್ಟು ಕೆಲಸ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟೆವು ದೇವರೇ. ಆಗುದಿಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಆಯ್ತು. ಇನ್ನೂ ಒಂದು ಶೀಟ್ ಬೇಕಿತ್ತು, ಅದು ಕರೆಕ್ಟ್ ಆಗ್ತಾ ಇತ್ತು. ಒಂದು ಶೀಟ್ ಹಾಕಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಇದು ಈ ರೀತಿ ನಿಲ್ತಾ ಇರ್ಲಿಲ್ಲ. ಒಂದು ಶೀಟ್ ಬೇಕಿತ್ತು. ಇದು 4 ಹೊಸತ್ತು ಶೀಟ್ ಇಟ್ಕೊಂಡು ಬಂದ್ರು. ಇದು ಗ್ರೇ ಕಲರ್ ಅಲ್ಲಿ ಮತ್ತೆ ಯೆಲ್ಲೋ ಕಲರ್ ಮನೆ. ಗ್ರೇ ಕಲರ್ ಇದು ನಾನು ಮೊನ್ನೆ ಪೇಂಟ್ ಕೊಟ್ಟದ್ದು. ಅದು ಗ್ರೇ ಕಲರ್ ಅಲ್ಲ, ಹೌದೌದು, ಸ್ಟೀಲಿನ ತರ ಇತ್ತು. ಅದಕ್ಕೆ ನಾನು ಮೊನ್ನೆ ಪೇಂಟ್ ಕೊಟ್ಟದ್ದು. ಆಯ್ತು. ಇನ್ನೂ ಒಂದು ಸ್ವಲ್ಪ ಅಂದ್ರೆ ಎಂಡಿಂಗ್ ಅಂದ್ರೆ ಇದಕ್ಕೆ ಅದರ ಮೇಲೆ ಒಂದು ಇದು ಕಲಕ್ಕೆ ಉಂಟಲ್ಲ, ಅದನ್ನು ಹಾಕಿ ಸರಿ ಮಾಡ್ಬೇಕು. ಅಲ್ಲಿಗೆ ಆಗ್ತದೆ ಕೆಲಸ. ಅಪ್ಪ ಅಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಏ ಬಾಬಾ ಕೈ ಪಪ್ಪ ಪಪ್ಪ ಒಂಚೂರು ಕೈ ಮಿಟ್ ಮಾಡ್ಲಿ. ನೋಡಿ ಕೈ ಸೆಂಟರ್ ಆಯ್ತಂತೆ. ಎಂತಾಯ್ತು ಎಂಚಿ ಅಂಡಿ ಅಲ್ಲ ಉಂಟಿದ ಅವಳು ಓ ಸೊ ಫುಲ್ ಮೋಡ 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 ಹೇಗೆ ಕಾಣ್ತಾ ಉಂಟಂದ್ರೆ ಈಗ ಎಲ್ಲ ಹಾರಿ ಹೋಗುವಾಗ. ಹಾ, ಈಗ ಎಲ್ಲ ಈ ಮರ ಎಲ್ಲ ಹೋಗ್ತದೆ ಮೇಲೆ ಅಂತ ಹಾಗೆ ಆಗಿದೆ. ಫುಲ್ ಬಾರಿಶ್ ವಾಲಾ ಮೌಸಮ್. ಹಾಗೆ ಕರೆಂಟ್ ಹೋಗಿದೆ ಮನೆಯಲ್ಲಿ. ಇವರಿಲ್ಲಿದ್ದಾರೆ, ನಾನು ಇಲ್ಲಿದ್ದೇನೆ, ನಿಮಗೆ ಕಾಣುವುದಿಲ್ಲ. ನಾನು ಮಳೆ ಬರ್ತದೆ ಅಂದ್ರೆ ಈಗ ಕಾಣ್ತೀನಿ. ಸೊ ನನ್ನ ಹಾಲತ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಸ್ವಲ್ಪ ಸ್ವಲ್ಪ ಇವರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಸ್ವಲ್ಪ ಸ್ವಲ್ಪ ಅಷ್ಟೇ, ಸ್ವಲ್ಪ ಸ್ವಲ್ಪ ಅಷ್ಟೇ. ಯಾವ ಕೆಲಸ ಕೂಡ ಮಾಡಲಿಲ್ಲ ಮನುಷ್ಯ. ಶೀಟ್ ಹಾಕ್ಲಿಕ್ಕೆ ಬಂದೆ ನಾನು, ಅಲ್ಲಿ ಅದು ಕೋಲು ಮೇಲೆ ಹಾಕ್ಲಿಕ್ಕೆ ಬಂದೆ ನಾನು. ಹಾ, ಇಷ್ಟು ಸಣ್ಣ ನನ್ನ ಇದು ಸ್ಟಡಿ ಟೇಬಲ್ ಇವರಿಗೆ ಕೊಟ್ಟಿದ್ದೇನೆ ನೋಡಿ. ಹಾ ಅಷ್ಟೇ. ಇಲ್ಲಿ ಭಯಂಕರ ಇವತ್ತು ತೂಫಾನಿ ಮಳೆ. ಸೊ ತಂಪು ತಂಪು ಗಾಳಿ ಬರ್ತುಂಟು ಮಾತ್ರ, ಆದರೆ ಸೆಕೆ ನಿಲ್ಲಿಲ್ಲ ನೋಡಿ. ತುಂಬ ಸೆಕೆ ಉಂಟು. ಈಗ ಸ್ವಲ್ಪ ಗಾಳಿ ಬರ್ತುಂಟು ಅಷ್ಟೇ. ಮತ್ತು ಇಡೀ ದಿನ ಏನು ಮಳೆ ಬಂದರೂ ಸಹ ಇಡೀ ದಿನ ಬರಲಿಲ್ಲ. ಸಂಜೆ ಆಗುವಾಗ ಬಂತು ಮಳೆ, 2-3 ಗಂಟೆ ನಂತರ ಮಳೆ ಬಂತು. ಅದಷ್ಟೇನು ತಂಪು ತಂಪು ಇರಲಿಲ್ಲ ಗಾಳಿ, ಜಸ್ಟ್ ಮಳೆ ಮಾತ್ರ, ಮತ್ತು ಗುಡುಗು ಸಿಡಿಲು ಅಷ್ಟೇ. ಈಗ ಸ್ವಲ್ಪ ಗಾಳಿ ಬರ್ತುಂಟು. ಈ ಗಾಳಿಗೆ ಈ ಮೋಡ ಎಲ್ಲ ಹಾರಿ ಹೋಗ್ತದೆ ಅಂತ ಆಗ್ತದೆ ನನಗೆ, ಮಳೆ ಬರಲಿಕ್ಕಿಲ್ವಾ ಅಂತ. ಯಾಕೆಂದರೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು ನೋಡಿ, ಇಲ್ಲೆಲ್ಲ ಕ್ಲಿಯರ್ ಆಗ್ತಾ ಬಂತು. ತೋಜು ನಾನು ಸೋಕ್ ತೋಜು ಒಂದು ನನ್ನ ವಾಯ್ಸ್ ಫುಲ್ ಹೋಗಿದೆ, ಎಂತ ಇಲ್ಲ ಇದರಲ್ಲಿ.
ವಾಯ್ಸಲ್ಲಿ. ಮತ್ತೆ ಒಂದು ಲೈಟ್ ಪಾಡು ಎಂಚ ತೋಜುಂಟುಕ ಇವರು ನೋಡಿ ಕಾಣುದಿಲ್ಲ. ಓ ಹಾಗೆ ಮಾಡ್ತಿದ್ದಾರೆ. ಕೆಲಸ ನೋಡಿ ಇವರಿಗೊಂದೇ ಕೆಲಸ ನಂಗೆ ಹೊಡೆಯುವುದು. ಸೊ ಇಂಥದ್ದೆಲ್ಲ ಇಲ್ಲಿ ಉಂಟಂತೆ. ಅದನ್ನು ತೆಗಿಲಿಕ್ಕೆ ನನ್ನನ್ನು ಕರೆದ್ರು. ನನಗೆ ನಾಳೆ ಎಕ್ಸಾಮ್. ಗಾಡ್